ಪ್ರಕಾಶ್ ರಾಜ್ ಅವರು ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿ ಆಗ್ತಲೇ ಇರ್ತಾರೆ. ಇತ್ತೀಚೆಗೆ ಅವರು ಸಿನಿಮಾ ಮಾಡೋದು ಕಡಿಮೆ ಆಗಿದ್ದು ವಿವಾದಾತ್ಮಕ ವಿಷಯಕ್ಕೆ ಹೆಚ್ಚು ಗುರಿ ಆಗ್ತಾ ಇದ್ದಾರೆ. ನಟ ಪ್ರಕಾಶ್ ರಾಜ್ ಅವರು ಇತ್ತೀಚೆಗೆ ರಾಮಾಯಣದ ಕುರಿತು ನೀಡಿದ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಮಾಧ್ಯಮವೊಂದರ ಸಂವಾದದಲ್ಲಿ ಭಾಗವಹಿಸಿದ್ದ ಪ್ರಕಾಶ್ ರಾಜ್, ಶ್ರೀರಾಮ ಉತ್ತರ ಭಾರತದವನು ಮತ್ತು ರಾವಣ ದಕ್ಷಿಣ ಭಾರತದ ಬುಡಕಟ್ಟು ನಾಯಕ, ಇವರಿಬ್ಬರ ನಡುವಿನ ಸಂಘರ್ಷ ಆರಂಭವಾಗಿದ್ದು ರಾಮ ಹಣ್ಣುಗಳನ್ನ ಕದ್ದಿದ್ರಿಂದ ಎಂಬ ಅರ್ಥದ ವಿಲಕ್ಷಣ ಮತ್ತು ಅಪಹಾಸ್ಯದ ಹೇಳಿಕೆಯನ್ನ ನೀಡಿದ್ರು. ಈ ಹೇಳಿಕೆಯು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ರಾಮ, ಲಕ್ಷ್ಮಣ ಹಾಗೂ ಸೀತೆ ದಕ್ಷಿಣ ಭಾರತಕ್ಕೆ ಬರ್ತಾರೆ. ಬಂದಾಗ ಲಕ್ಷ್ಮಣನಿಗೆ ಹಸಿವಾಗಿರ್ತದೆ. ಅಲ್ಲಿ ಹಣ್ಣಿನ ತೋಟ ಕೂಡ ಇರುತ್ತೆ. ಹೋಗಿ ಹಣ್ಣನ್ನ ತಿನ್ನೋಣ ಎಂದು ಲಕ್ಷ್ಮಣ ಹೇಳ್ತಾನೆ. ಎಲ್ಲರೂ ಹಣ್ಣು ತಿಂತಿರ್ತಾರೆ. ಅಲ್ಲಿಗೆ ಬರುವ ಶೂರ್ಪನಖಿ, ಅಣ್ಣ ರಾವಣ ಯಾರೋ ಹಣ್ಣನ್ನ ತಿಂತಿದ್ದಾರೆ ಎಂತಾಳೆ. ಆಗ ರಾವಣ ಅವರಿಗೆ ಹಸಿವಾಗಿದೆ, ತಿನ್ನಲಿ ಎಂತಾನೆ ಎಂದು ಕತೆ ಆರಂಭಿಸಿದ್ದಾರೆ ಪ್ರಕಾಶ್ ರಾಜ್. ಆ ಬಳಿಕ ರಾವಣ ಹಣ ಕೇಳ್ತಾನೆ. ರಾಮ ಇಲ್ಲ ಎಂತಾನೆ. 20% ಡಿಸ್ಕೌಂಟ್ ಕೊಡ್ತೀನಿ ಎಂದು ರಾವಣ ಹೇಳ್ತಾನೆ. ಹಣವೇ ಇಲ್ಲ ಎಂದ್ಮೇಲೆ ಡಿಸ್ಕೌಂಟ್ ಕೊಟ್ಟು ಏನು ಪ್ರಯೋಜನ? ಅದೇ ರೀತಿ ಹಿಂದಿ ಹೇರಿಕೆ ಮಾಡಬೇಡಿ, ಇಲ್ಲಿ ಬಂದು ನೀವು ಮಲಯಾಳಂ ಕಲಿಯಿರಿ, ನಾವು ಬೀಫ್ ಫೆಸ್ಟ್ ಮಾಡ್ತೇವೆ ಎಂದು ಪ್ರಕಾಶ್ ರಾಜ್ ಹೇಳಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಸ್ ದಾಖಲಾಗಿದೆ ಎಂದು ಹೇಳಲಾಗ್ತಾ ಇದೆ.